ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ನಿನ್ನೆ ಮ್ಯಾಚ್ನ ಗೆದ್ದ ನಂತರ ಬೆಂಗಳೂರು ಬುಲ್ಸ್ ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡುವಂಥ ಸಮಯ. ಜೊತೆಗೆ ನಿನ್ನೆ ಫಸ್ಟ್ ಮ್ಯಾಚ್ ಏನಿತ್ತು ಗುರು, ಟೇಬಲ್ ಟಾಪರ್ಸು ದಬಾಂಗ್ದಲ್ಲಿ ವರ್ಸಸ್ ಪುಣೇರಿ ಪಲ್ಟನ್ಸು ಡಾಮಿನೇಟ್ ಮಾಡಿದ್ದು ಅಲ್ಲಿ ಪುಣೇರಿ ಪಲ್ಟನ್ಸು. ಅವನಜ್ಜಿ ಮ್ಯಾಚ್ ಅಟ್ ಇಟ್ಸ್ ಬೆಸ್ಟ್, ಟೇಬಲ್ ಟಾಪರ್ ಅಟ್ ಇಟ್ಸ್ ಬೆಸ್ಟ್ ಅನ್ನೋ ಥರ ಇತ್ತು. 38-38 ಆದ ನಂತರ ಟೈ ಬ್ರೇಕರಲ್ಲಿ ಒಂದೇ ಒಂದು ಪಾಯಿಂಟಿಂದ ಗೆದ್ದಂಥ ಪುಣೇರಿ ಪಲ್ಟನ್ಸು. ಒಂಥರ ಯಾವ ಥರ ಕಾಂಪಿಟೇಷನ್ ಇತ್ತು ಅಂದರೆ, ಇಲ್ಲ ಗುರು ಇವೆರಡು ಗುರು ಟೀಮು ಅಂತಂದರೆ ಅವನಜ್ಜಿ ಇದು ಗುರು ಫೈಟ್. ಅಂದರೆ ಟೇಬಲ್ ಟಾಪರ್ಸ್ಗೆ ಪಕ್ಕ ಒಂಥರ ನೋಡಿ, ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಟೇಬಲ್ ಟಾಪಲ್ಲೇ ಇರ್ತಾರೆ, ಒಬ್ಬೊಬ್ರು ಡಾಮಿನೇಟ್ ಮಾಡ್ಬಿಡ್ತಾರೆ, ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ಬಿಡ್ತಾರೆ, ಒಬ್ಬರು ತಿನ್ನಕ್ಕೆಲ್ಲ ಉಳ್ಕೊಂಡ್ಬಿಡ್ತಾರೆ. ಬಟ್ ಎರಡು ಟೀಮು ಕೂಡ ಪೈಪೋಟಿ. ನಜ್ಜಿ ಮೊದಲನೇ ಸ್ಥಾನಕ್ಕೆ ನಾವೇ ಬೇಕು ಅನ್ನೋ ಪೈಪೋಟಿ ಇದೆಯಲ್ಲ, ಅದು ಈ ಎರಡು ಟೀಮ್ಗಳಲ್ಲಿ ಹೆವಿ ಕಾಣಿಸ್ತಾ ಇದೆ. ಹೌದು, ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಪುಣೇರಿ ಪಲ್ಟನ್ಸ್ ಮೊದಲನೇ ಸ್ಥಾನಕ್ಕೆ ಹೋಗ್ತಾರೆ. ಸ್ಕೋರ್ ಡಿಫ್ರೆನ್ಸ್ ಇವಾಗ ಇವ್ರಿಗಿನ್ನ ಅವ್ರದ್ದು ಜಾಸ್ತಿ ಇದೆ, 84-77 ಅಂತ ಹೆವಿ ಏನು ಡಿಫ್ರೆನ್ಸ್ ಏನಿಲ್ಲ. ಜಸ್ಟ್ ಒಂದು ಮ್ಯಾಚಲ್ಲಿ ಆರಾಮಾಗಿ ಟಕ್ಕರಂಗೆ ಮೇಕೌಟ್ ಮಾಡ್ಕೊಂಡ್ಬಿಡ್ಬೋದು. 15 ಮ್ಯಾಚ್ ಆಡಿರುವಂಥವ್ರು 12 ಮ್ಯಾಚ್ನ ಗೆದ್ದಿದ್ದಾರೆ. ಜೊತೆಗೆ ಮೂರೇ ಮ್ಯಾಚ್ನ ಸೋತಿ 24 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಸೊ ಅಲ್ಲಚ್ಚಾಗಿ ಆಡಿದ್ದಾರೆ ಫಸ್ಟ್ ಎರಡು ಟೀಮು. ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಏನು ಅಂದರೆ ಫಸ್ಟ್ ಎರಡು ಸ್ಥಾನದಲ್ಲಿ ಕ್ವಾಲಿಫೈ ಆಗೋದು. ಇವರು ಆಲ್ರೆಡಿ ಕ್ವಾಲಿಫೈ ಅಂತೂ ಆಗಿದ್ದಾರೆ ಪ್ಲೇ ಆಫ್ಸಿಗೆ. ಬಟ್ ಫಸ್ಟ್ ಎರಡು ಸ್ಥಾನನ ರಿಟೈನ್ ಮಾಡ್ಕೊಳ್ಳೋದ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಸ್ಥಾನನೋ ಎರಡನೇ ಸ್ಥಾನನೋ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಯಾಕಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ಲಿರೋರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜು. ಫಸ್ಟ್ ಸ್ಥಾನದಲ್ಲೂ ಇರ್ಬೋದು, ಸೆಕೆಂಡ್ ಸ್ಥಾನದಲ್ಲಿ ಇರ್ಬೋದು. ಸೊ ಅದೊಂಥರ ಈಕ್ವಲ್ ಆಗೇ ಕಾಣಿಸುತ್ತೆ. ಯಾಕೆಂದರೆ ಅವ್ರು ಡೈರೆಕ್ಟಾಗಿ ಕ್ವಾಲಿಫೈಯರ್ 1 ಆಡ್ತಾರೆ, ಒಂದೇ ಸ್ಟೆಪ್ಪು ಗುರು ಫೈನಲ್ಗೆ ಕ್ವಾಲಿಫೈಯರ್ 1 ಆಡ್ತಾರೆ. ಇಲ್ಲಿ ಕೆಳಗಡೆ ಅವರೆಲ್ಲ ಆಡಬೇಕಾಗುತ್ತೆ, ಎಷ್ಟೊಂದು ಮ್ಯಾಚ್ ಆಡ್ಕೊಂಡು ಬರಬೇಕಾಗುತ್ತೆ. ಅಲ್ಲಿ ಆ್ಯಕ್ಚುಲಿ ಟಾಪ್ 4 ಅಡ್ವಾಂಟೇಜು, ಟಾಪ್ 2 ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯಿತು ಅಂದರೆ ಥರ್ಡ್ ಆ್ಯಂಡ್ ಫೋರ್ತ್ ಪೊಸಿಷನಲ್ಲಿ ಮುಗಿಸೋರ್ಗು ಕೂಡ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಏನಕ್ಕೆ ಅಂದರೆ ಅವ್ರು ಸೋತ್ರು ಕೂಡ ಚಾನ್ಸ್ ಇದೆ. ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಅವ್ರು ಸೋತ್ರು ಕೂಡ ಚಾನ್ಸ್ ಇದೆ, ಅವ್ರು ಸಿಕ್ಕಾಪಟ್ಟೆ ಮುಂದೆ ಹೋಗ್ಬಿಟ್ಟು ಚಾನ್ಸ್ ಇದೆ. ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಪೊಸಿಷನು ಒಂದು ಸ್ಟೆಪ್ ಹಿಂದೆ ಆದರೂ ಕೂಡ ಸೋತ್ರು ಕೂಡ ಚಾನ್ಸ್ ಇದೆ. ಬಟ್ 5th 6th 7th 8th ಪೊಸಿಷನ್ ಇವರು ಪ್ಲೇ ಇನ್ಸ್ ಆಡಬೇಕಾಗತ್ತೆ. ಪ್ಲೇ ಇನ್ಸ್ ಆಡ್ಬಿಟ್ಟು ಆಮೇಲೆ ಪ್ಲೇ ಆಫ್ಸಿಗೆ ಹೋಗಬೇಕಾಗತ್ತೆ. ಪ್ಲೇ ಇನ್ಸ್ ಗೊತ್ತಿರೋದೇ ನಿಮಗೆ, ಫಾರ್ಮೆಟ್ ಏನು ಗೊತ್ತಿಲ್ಲ ಅನ್ನೋದೇನಿಲ್ಲ, ಡಿಸ್ಪ್ಲೇ ಮಾಡ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಪ್ಲೇ ಇನ್ಸ್ ಆಡಬೇಕಾಗತ್ತೆ. 5th and 8th ಪೊಸಿಷನ್, 6th and 7th ಪೊಸಿಷನ್ ಅದರಲ್ಲಿ ಗೆದ್ದವರು ಮುಂದಕ್ಕೆ ಹೋಗಬೇಕಾಗತ್ತೆ. ಪ್ಲೇ ಇನ್ಸ್ ಮಧ್ಯೆ ಕಿತ್ತಾಟ. ಆ 4 ಟೀಮ್ಗಳಲ್ಲಿ ಒಂದು ಟೀಮು ಮಾತ್ರ ಇಲ್ಲಿ ಎಂಟ್ರಿ ಕೊಡುತ್ತೆ ಒಳಗಡಿಕೆ, ಈ 4 ಟೀಮ್ ಮೇಲೆ ಆಡೋದಕ್ಕೆ. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ 5 ಟೀಮೇ ಅಂತ ಅನ್ಕೊಳ್ಳಿ. ಪ್ಲೇ ಆಫ್ಸಲ್ಲಿ ಕರೆಕ್ಟಾಗಿ ನೋಡ್ತು ಅಂದರೆ 5 ಟೀಮ್ ಬರುತ್ತೆ. ಸೊ ಪ್ಲೇ ಇನ್ಸಲ್ಲೆಲ್ಲ ಕಿತ್ತಾಡ್ಕೊಂಡು ಬರೋದೆಲ್ಲ ನೋಡ್ತು ಅಂತಂದರೆ ಸೊ ಅದಕ್ಕೆ ಅಡ್ವಾಂಟೇಜ್ ಅದು ಟಾಪ್ 4 ಟೀಮ್ಸ್ಗಳಿಗೆ. ಈ ಪ್ಲೇ ಇನ್ಸ್ ತಲೆನೋವೆಲ್ಲ ಇರೋದಿಲ್ಲ. ಇಲ್ಲಿ ಪ್ಲೇ ಇನ್ಸಲ್ಲಿ ಎಲ್ಲ ಮ್ಯಾಚ್ನೂ ಕೂಡ ಒಂಥರ ಎಲಿಮಿನೇಟರ್ ಇದ್ದಂಗೆ, ಚಾನ್ಸ್ ಗಿನ್ಸ್ ಎಲ್ಲ ಇನ್ನೂ ಒಂದಿಲ್ಲ, ಪಕ್ಕಾ ಎಲಿಮಿನೇಟರ್. ಪ್ರತಿಯೊಂದು ಮ್ಯಾಚ್ ಕೂಡ ಎಲಿಮಿನೇಟರ್, ಡೂ ಆರ್ ಡೈ ಮ್ಯಾಚ್ಗಳೇ. ಅದೇ 3rd ಮತ್ತು 4th ಪೊಸಿಷನ್ ಫಿನಿಶ್ ಮಾಡಿದವ್ರಿಗೆ ಚಾನ್ಸ್ ಇರುತ್ತೆ, ಸೋತ್ರು ಕೂಡ ಚಾನ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫಾರ್ಮ್ಯಾಟು. ಇವಾಗ ನಮ್ಮ ಬೆಂಗಳೂರು ಬುಲ್ಸು ಕರೆಂಟ್ಲಿ ಇದ್ದಾರೆ 29 ಸ್ಕೋರ್ ಡಿಫ್ರೆನ್ಸಲ್ಲಿ ವಿತ್ 16 ಪಾಯಿಂಟ್ ಇಟ್ಕೊಂಡಿದ್ದಾರೆ. ಇನ್ನು ಬರಬೇಕಾಗಿರುವಂಥದ್ದು 4 ಮ್ಯಾಚ್ ಇದೆ ಬೆಂಗಳೂರು ಬುಲ್ಸ್ಗೆ. 4 ಮ್ಯಾಚಲ್ಲಿ ನಮಗೆ ಹೆವಿ ಕಾಂಪಿಟೇಷನ್ ಅಂತಂದರೆ ಒಂದು ದಬಾಂಗ್ದಲ್ಲಿ ಬಿಡ್ತು ಅಂತಂದರೆ ಇನ್ನು ಹೆವಿ ಕಾಂಪಿಟೇಷನ್ ಅನ್ನೋಂಥದ್ದು ಯಾವುದೂ ಇಲ್ಲ ನಮಗೆ. ಎಲ್ಲರಿಗೂ ಕೂಡ ಅಲಚ್ಚಾಗಿ ಹೊಡೆಯೋತಾರೆ. ನಾವು 3 ಟೀಮ್ಗಳಿಗೂ ಕೂಡ ಪಕ್ಕಾ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ದಬಾಂಗ್ದಲ್ಲಿ ಹೊಡಿತು ಅಂತಂದರೆ ಬೆಂಗಳೂರು ಬುಲ್ಸು ನೆಕ್ಸ್ಟ್ ಲೆವೆಲ್. ಇಲ್ಲ ಆಗಿರೋ ನಜ್ಜಿ ಕ್ರೇಜಿ ಆಗಿಬಿಡಿದ್ರೆ ಅಂತ ನೋಡಿ. 6 ಮ್ಯಾಚ್ನ ಸೋತಿದ್ದಾರೆ ಬೆಂಗಳೂರು ಬುಲ್ಸು. ಅದ್ರಲ್ಲಿ 3 ಮ್ಯಾಚ್ನ ಟೈ ಬ್ರೇಕರಲ್ಲಿ ಸೋತಿದ್ದೀವಿ ನಾವು ಏನು ಪುಣೇರಿ ಪಲ್ಟನ್ಸ್ಗಿಂತ ದಬಾಂಗ್ದಲ್ಲಿ ಕೇಸಿಗಿಂತ ಏನು ಕಮ್ಮಿ ಇಲ್ಲ. ಯಾಕೆಂದರೆ ನಾವು ಟೈ ಬ್ರೇಕರಲ್ಲಿ 3 ಮ್ಯಾಚ್ನ ಸೋತಿರುವಂಥದ್ದು. ನಾವು ಅವೆಲ್ಲ ಗೆದ್ದುಬಿಟ್ಟಿತ್ತು ಅನ್ನೋ ಟೈ ಬ್ರೇಕರ್ನ. ನಾವು ಕೂಡ ಇವಾಗ 3 ಮ್ಯಾಚಲ್ಲೇ ಇರ್ತಾ ಇದ್ವಿ, 3 ಮ್ಯಾಚ್ನ ಸೋತಂಗೆ ಇರ್ತಾ ಇತ್ತು ನಮ್ಮದು. ಬಟ್ ಸೋಲು ಇಟ್ಸ್ ಎ ಸೋಲು. ಅದು 1 ಪಾಯಿಂಟೋ ಸ್ಕೋರ್ ಡಿಫ್ರೆನ್ಸೋ ಅವನಜ್ಜಿ ಟೈ ಬ್ರೇಕರೋ, ಸೋಲು ಇದೆ ಸೋಲು. 1 ಪಾಯಿಂಟ್ ಸೋಲೋ 2 ಪಾಯಿಂಟ್ ಸೋಲೋ ಆಕ್ಸೆಪ್ಟ್ ಮಾಡ್ಕೊಬೇಕು ಆ್ಯಂಡ್ ಮುಂದೆ ನುಗ್ಗಬೇಕು. ಸೊ ಇವಾಗ ಇರೋವಂಥದ್ದು 4 ಮ್ಯಾಚು. 4 ಮ್ಯಾಚಲ್ಲಿ ಬೆಂಗಳೂರು ಬುಲ್ಸು ಮಿನಿಮಮ್ ಅಂದರೂ 3 ಮ್ಯಾಚ್ನ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. ದಬಾಂಗ್ದಲ್ಲಿ ಮೇಲೆ ಇಡಿಸ್ಕೊಂಡ್ರು ಕೂಡ ಇನ್ನು 3 ಮ್ಯಾಚ್ ಅಂತೂ ಕೊಡ್ತಾರೆ ಅಂತ. 4 ಮ್ಯಾಚ್ನ ಗೆಲ್ತು ಅಂತಂದರೆ ಇದಕ್ಕಿಂತ ಕಾನ್ಫಿಡೆನ್ಸ್ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ ಇನ್ನೂ ಒಂದಿಲ್ಲ. ಯಾರಿಗೆ ಗೊತ್ತು ಗುರು, ಏನು ಬೇಕಾದರೂ ಆಗ್ಬೋದು. ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳು ದಬಾಂಗ್ದಲ್ಲಿ ಕೆಸಿ ಜೊತೆಗೆ ಪುಣೇರಿ ಪಲ್ಟನ್ಸು ಯಾವುದನ್ನ ಒಂದು ಟೀಮು ಎಲ್ಲ ಮ್ಯಾಚ್ಗಳನ್ನ ಸೋಲ್ತು ಅಂದ್ರೂ ಕೂಡ 12 ಮ್ಯಾಚ್ನ ಗೆದ್ದರೆ ಇವಾಗ ಬೆಂಗಳೂರು ಬುಲ್ಸು ಕೂಡ ಇನ್ನು 4 ಮ್ಯಾಚ್ ಇದೆ. 4ಕ್ಕೆ 4 ಗೆಲ್ತು ಅಂತಂದರೆ ಅವ್ರದ್ದು ಕೂಡ 12 ಪಾಯಿಂಟ್ ಆಗುತ್ತೆ. 12 ಮ್ಯಾಚ್ನ ಗೆಲ್ಲೋದ್ರ ಮೂಲಕ 24 ಪಾಯಿಂಟ್ ಆಗುತ್ತೆ. ಅವಾಗ ಸ್ಕೋರ್ ಡಿಫ್ರೆನ್ಸ್ ನಾವು ಬೆಟರ್ ಮಾಡ್ಕೊಂತು ಅಂದರೆ ಇವ್ರಿಗಿಂತ ನಾವು ಕೂಡ ಇನ್ನು ಟಾಪ್ 2ಗೆ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇದೆ, ಮ್ಯಾಥಮೆಟಿಕಲಿ ಇದೆ. ಬಟ್ ಇದು ಪಾಸಿಬಲ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ದಬಾಂಗ್ದಲ್ಲಿ ಕೇಸಿ ಪುಣೇರಿ ಪಲ್ಟನ್ಸ್ 4 ಮ್ಯಾಚ್ ಹೋಗ್ಬಿಡ್ತಾರೆ ಅನ್ನೋ ಕಾನ್ಫಿಡೆನ್ಸು ನಮಗೇನ ಇಲ್ಲ. ಸೊ ಆದ್ದರಿಂದ ಬೆಂಗಳೂರು ಬುಲ್ಸು ಫಸ್ಟ್ 2 ಪೊಸಿಷನ್ನು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿದೆ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಬಟ್ ಮ್ಯಾಥಮೆಟಿಕಲಿ ಪಾಸಿಬಲ್ ಇದೆ. ಬಟ್ ನನ್ನ ಪ್ರಕಾರ ಫಸ್ಟ್ ಪೊಸಿಷನ್ ಆಗೋದಿಲ್ಲ ಬೆಂಗಳೂರು ಬುಲ್ಸು. 3rd and 4th ಪೊಸಿಷನ್ನು ಸಿಕ್ಕಾಪಟ್ಟೆ ಒಂಥರ ಬೆಂಗಳೂರು ಬುಲ್ಸ್ಗೆ ಸೂಟೇಬಲ್ ಥರನೇ ಕಾಣಿಸ್ತಿದೆ. 3rd ಅಥವಾ 4th ನಾವು ಆಡ್ಬೋದಾಗುತ್ತೆ. ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ
ಮಿನಿ ಕ್ವಾಲಿಫೈರ್ಸ್ನ. ನಾವು ಮಿನಿ ಕ್ವಾಲಿಫೈರ್ಸ್ಗೆ ಬಂದರೂ ಕೂಡ 4 ಮ್ಯಾಚ್ನ ಆಡಬೇಕಾಗುತ್ತೆ ನಾವು. ಹೌದು, ಸೋತ್ರು ಕೂಡ ಚಾನ್ಸ್ ಇದೆ. ಅದೊಂದು ಬಿಡ್ತು ಅಂತಂದರೆ ಇನ್ನು ಅಲ್ಲಿ 3 ಮ್ಯಾಚ್ನ ನಾವು ಪಕ್ಕ ಗೆಲ್ಲೇಬೇಕಾಗತ್ತೆ. ನಾವು ಫೈನಲಲ್ಲಿ ಟ್ರೋಫಿ ಎತ್ತಬೇಕು ಅಂತಂದರೆ ನೋಡೋಣ ಇನ್ನು ಏನೇನಾಗುತ್ತೆ ಕತೆಗಳು ಅಂತ. ಇಲ್ಲೇನು 3rd 4th ಪೊಸಿಷನ್ ಬೆಂಗಳೂರು ಬುಲ್ಸ್ಗೇನು ಪಕ್ಕಾನ ಹತ್ರ ಏನು ಇಲ್ಲ. ಅಲ್ಲಿ ಕೆಳಗಡೆ ಅವರು ಕೂಡ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಅಪ್ಕಮಿಂಗ್ 3-4 ಮ್ಯಾಚಸ್ ಏನಿದೆ ಬೆಂಗಳೂರು ಬುಲ್ಸ್ಗೆ ಅದು ಟಫ್ ಆಗೇ ಇರುತ್ತೆ. ಯಾಕಂತಂದರೆ ಎಲ್ಲರೂ ಕೂಡ ಕ್ವಾಲಿಫೈ ಆಗಬೇಕು. ಎಲ್ಲರೂ ಕೂಡ 3rd 4th ಪೊಸಿಷನ್ನು ಟಾಪ್ನ ಏಮ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಕ್ವಾಲಿಫೈ ಆಗೋದಕ್ಕೆ ಎಷ್ಟೊಂದು ಟೀಮು ಅಂದರೆ ಪ್ಲೇ ಇನ್ಸ್ ಆಡೋದಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ನೋಡೋಣ ಇನ್ನು ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ಗಳು ಅಂತ. ನಿಮ್ಗೇನು ಅನಿಸುತ್ತೆ? ನನ್ನ ಪ್ರಕಾರ ಬೆಂಗಳೂರು ಬುಲ್ಸು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಿನಿ ಕ್ವಾಲಿಫೈರ್ಸ್ನ. ನಿಮ್ಮ ಪ್ರಕಾರ ಏನು ಆಡ್ಬೋದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.